ನಾವು ತೆಗಿತಾ ಇದ್ವಿ ಮಣ್ಣ ಹಿಂಗೆ ತೋಡ್ತಾ ನೀವು 60 ಫೀಟ್ ಹೋದ್ರಿ, ಒಂದೇ ಸಲ ಸಣ್ಣಕ್ಕೊಂದು ಹನಿ ಬಂತು, ಅದು ಹೆಂಗ್ ಬರ್ತದೆ ಶುರು ಹೆಂಗಿರ್ತದೆ ನೀರಿನಲ್ಲಿ? ನಿಮ್ದು ಇವ್ರು ಅನಂತಕುಮಾರ್ ಹೆಗಡ್ರು ಬಂದವ್ರು, ಅದು ನೀನು ಮಾಡೋಕೆ ಇಲ್ಲ ಒಬ್ಳೆ ಅಂದ್ರೆ ಮತ್ತೆ ಅವ್ರ ಮಾತಿಗೆ ನಾನು ಇದು ಮಾಡೋಕೆ ಆಗೋದಿಲ್ಲ. ವೈದ್ಯರು ಬಂದಿದ್ರು, ಅವ್ರು ಹೇಳಿದ್ರು ನಾ ಬೇಡ ಅಂದಿದ್ದೀನಿ. ಜನ ತಕ ನಾವು ದುಡ್ಡು ಕೊಡ್ತಿರು ಅಂದಿದ್ರು. 6 ಗಂಟೆಗೆ ಮೇಲೆ ಬರೋದು. ನಾವು ಒಬ್ಳೆ ಇದ್ರೆ 6 ಗಂಟೆಗೆ ಬರುದಿಲ್ಲ, 7:30 ಆಗ್ತದೆ ನಮ್ಮ ಮನೆ ಹೋಗೋದು. ಇವ್ರನ್ನೆಲ್ಲ ಬಿಡ್ಬೇಕಲ್ಲ, ಅದಕ್ಕಾಗಿ ನಾನು ಬರ್ತೇನೆ. ನೋಡಿ, ಅವರ ಉಳಿದವರ ಕಾಳಜಿಗಾಗಿ ಅವ್ರು ಆಕ್ಚುಲಿ ಬೇಗ ಮೇಲೆ ಬಂದಿದ್ದಂತೆ, ಇಲ್ಲಾಂದ್ರೆ 7 ಗಂಟೆ ಕತ್ಲಾಗವರೆಗೂ ಕೆಳಗೆ ಇರುವಂತದ್ದು. ಮೆಲ್ಲಗೆ ಬಿಡ್ತದೆ ನೋಡ್ರಿ. ನೋಡಿ, ಅವ್ರ ಮಾತೊಂದೇ ಕೇಳ್ತಾ ಇದೆ, ನಮ್ಗೆ ಎಷ್ಟೊತ್ತಿ ಮೇಲೆ ಬರ್ತಾರೆ ಅಂತ ಆಗಿದೆ. ಇಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಈಗ 3 ಹಾಕ್ದ ಬಿಡ್ತಾ ಇದ್ದಾರೆ. ನೋಡಿ, ನೀವು ಕಾಣ್ಬೋದು ಬಹುಶಃ ಕ್ಯಾಮ್ರಾದಲ್ಲಿ ಆ ಒಂದು ಅಂಡಿಗೆ ಹೋಗಿ ಬಕೆಟ್ ಬಿಟ್ಟಾಯ್ತಮ್ಮ. ಇಷ್ಟೇ ಲೂಸ್ ಮಾಡ್ಬೇಕಾ? ಕೆಳಗೆ 2 ಕಲ್ಲಿನ ಹಾಸು ಬಂತು, ಆಮೇಲೆ ಮೇಲೆ 2 ಕಲ್ಲಿನ ಹಾಸು ಬಂತು, ಅದೆಲ್ಲ ಒಡಕ್ ತೆಗ್ದು ಮತ್ತಿದೆ ಗಟ್ಟಿ ಕೊಟ್ಟೆ ಬಂತು. ನಿನ್ನೆ ಎಲ್ಲ ಅದೇ ಹೊಡೆದಿದ್ದು. ನೀರ್ ಬಂದ ನಂತರ ಹೆಂಗೆ ನೀರ್ ಖಾಲಿ ಮಾಡಿ ಮಣ್ಣು ತೆಗಿತೀರಿ? ಮತ್ತೆ ಕಂತ ಮಾಡ್ಲಿಕ್ಕೆ ಕೊಡ ಮತ್ತೆ ಚಲೋ ಬಕೆಟ್ ಬಿಟ್ಕೊಳ್ಳೋದು. ಈ ಬಕೆಟ್ ಬದಿಗಿಡೋದು, ಬೇರೆ ಬಕೆಟ್ ತಂದ್ಕೊಳ್ಳೋದು, ಚಲೋ ಬಕೆಟ್ ತರೋದು, ಅವಾಗ ತೆಗಿಯೋದು. ಅದ್ರಲ್ಲಿ ಅರ್ಲ್ ನೀರು ಇದು ಎಲ್ಲ ಮಣ್ಣು ಹಾಕಿಯೋದು ಮಾಡೋದು. ಅಂದ್ರೆ ಕರೆಕ್ಟ್ ಆಗಿ ಮಾಡ್ಬಿಡ್ಬೇಕಾಗ್ತದೆ. ನಮ್ಮ ಮನೇಲಿ ಏನ್ ಮಾಡೇನಿ ಅದು ಹಂಗೆ ಮಾಡ್ಬೇಕಾಗ್ತದೆ. ನಾನು ಈಗ ಅಡ್ದಂಡಿ ಕೆಲಸ ಮಾಡೋಕ್ ಆಗುದಿಲ್ಲ. ದೇವ್ರು ಮೆಚ್ಚಲ್ಲ, ನೀವು ಕಾಣೋದಿಲ್ಲ, ಇವ್ರು ಕಾಣೋದಿಲ್ಲ, ಯಾರು ಕಾಣೋದಿಲ್ಲ. ನನಗೆ ದೇವ್ರಿಗೆ ಮೆಚ್ಚೋದು ಮಾಡ್ಬೇಕಾಗ್ತದೆ. ಕೊಡ ತುಂಬ ಅಲ್ಲ, ನಮ್ಮ ಒಂದು ಪ್ರಶ್ನೆ ಈಗ ಅವ್ರು ಕೇಳಿದ್ ಹೆಂಗಂದ್ರೆ, ಈಗ ನಾವು ತೆಗಿತಾ ಇದ್ವಿ ಮಣ್ಣ ಹಿಂಗೆ ತೋಡ್ತಾ ನೀವು 60 ಫೀಟ್ ಹೋದ್ರಿ, ಒಂದೇ ಸಲ ಸಣ್ಣಕ್ಕೊಂದು ಹನಿ ಬಂತು, ಅದು ಹೆಂಗ್ ಬರ್ತದೆ ಶುರು ಹೆಂಗಿರ್ತದೆ ನೀರಿನಲ್ಲಿ? ನಾವು ಇನ್ನೂ ನೋಡಿಲ್ಲ ಆ ತರ. ಅದು ಸೈಡಿಗೆ ಬರ್ತದೆ, ಮಧ್ಯದಲ್ಲಿ ಬರುದಿಲ್ಲ. ಇದು ಹೊಂಡ ಮಾಡೇನಲ್ಲ, ಈ ಮಧ್ಯದಲ್ಲಿ ಬರುದಿಲ್ಲ, ಅದು ಈ ಅಂಚಿಗೆ ಸೈಡಿಗೆ ಹನಿ ಆಗಿ ಬರ್ತದೆ. ಹನಿ ಅಲ್ಲಿಂದ ಹಸಿರ್ಲಿಕ್ಕೆ ಆಚೆ ಬರ್ಲಿಕ್ಕೆ ಶುರು ಆಗತ್ತಾ? ಓಕೆ. ಗದ್ದೆ ಇದಿರ್ತದೆ ನೋಡ್ರಿ, ಹಾಗೆ ಸೈಡಿಂದ ಜಲ ಬರ್ತದೆ. ಈಗ ಒಂದೇ ಜಲ ಬರುವುದೇ ಇಲ್ಲ. ಆಯ್ತು, ಈಗ ಅಂಚಿಗೆಲ್ಲ ನೀರು ನಿಧಾನಕ್ಕೆ ಬಂದು ಶೋರ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದರಿಂದ ಕೆಳಗೆ ಎಷ್ಟು ಕೆಳಗೆ ತೆಗಿತೀರಿ ನೀವು? ಅದಕ್ಕಿಂತ ಒಂದು ಮತ್ತೆ 6 ಫೂಟ್ ಕೆಳಗೆ ತೆಗಿಬೇಕಾಗ್ತದೆ. ಓ, ಅದು ಬಹಳ ಸಾಹಸದ ಕೆಲಸ ಅಲ್ವಾ? ಅದು ಮತ್ತು ಕಷ್ಟದ ಕೆಲಸ. ಓಹೋ. ಒಂದೊಂದು ನಮ್ಮ ಬಾವಿಯಲ್ಲಿ ಒಂದು ಬಾವಿಯಲ್ಲಿ ನಿಲ್ಲುಕ್ಕೆ ಕೊಡುದಿಲ್ಲ ಆಗಿತ್ತು. ಒಂದು ಬಾವಿಯಲ್ಲಿ ನಿಲ್ಲಿಕ್ಕೆ ಕೊಡುದಿಲ್ಲ, ಮೇಲಿನ ಬಾವಿ ಸರಗ್ ಬಿಡ್ತಾ ಬರ್ತಿತ್ತು. 2-3 ಕೊಡ ತುಂಬಿಟ್ಕ ಮೇಲೆ ಹತ್ಬೇಕಾಗಿತ್ತು. ನಿಂತು ಕೂಡ ಕಾಲಿಗೆ ಇಷ್ಟಿಷ್ಟು ಬಂದ್ಬಿಡ್ತಿತ್ತು. ಎಲ್ಲ ಕಡೆ ಜಲ ಉಂಟು, ಬರ ಹಾರ್ತಿತ್ತು. ಈಗ ಮಣ್ಣು ಹಸಿ ಆಗೋದು ನೋಡಿದ್ರೆ ನಿಮಗೆ ಒಂದು 5 ಫುಟ್ನಲ್ಲಿ ಬರ್ಬೋದಾ? ನೆಕ್ಸ್ಟ್ ಇನ್ನೊಂದು 5 ಫುಟ್ನಲ್ಲಿ ಬರ್ಬೋದು. ಆಗ್ಲಿ. ಆದ್ರೆ ನನ್ನ ಒಂದು ಅಥವಾ ನಮ್ಮ ಈ ಒಂದು ವೀಕ್ಷಕರ ಕಡೆಯಿಂದ ಮತ್ತೆ ಇಲ್ಲಿ ಸೇರಿರುವ ಎಲ್ಲಾ ಜನರ ಒಂದು ಕೋರಿಕೆ, ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ, ಏನು ಯಂತ್ರ ಏನು ಬೇಡ. ಆದ್ರೆ ಈಗ ಕೆಲವು ಲಾಸ್ಟ್ ಅಂತ ಆಗಿರೋದ್ರಿಂದ ಈಗ ಮೇಲ್ಗಡೆಯಿಂದ ಕಲ್ಲು ಬೀಳ್ಬೋದು, ಇದೆಲ್ಲ ಆಗ್ಬೋದು. ಹಾಗಾಗಿ ಪ್ರತಿ ದಿವಸ ಅವ್ರ ಹತ್ರ ಮೇಲ್ಗಡೆ ಅವ್ರ ಹತ್ರ ಹೋಗುವಾಗ ಯಾರು ಬರೋದಾಗ ನೋಡ್ಕೊಳ್ಳಿ, ಅಥವಾ ಕಲ್ಲು ಗಿಲ್ ಬೀಳ್ಬೋದು, ಅದನ್ನ ಹೇಳ್ಕೊಂಡೇ ಹೋಗಿ ದಯವಿಟ್ಟು. ಅದೊಂದು ದಯವಿಟ್ಟು ಮಾಡಿ, ಯಾಕಂದ್ರೆ ತಲೆ ಮೇಲೆ ಕಲ್ಲು ಬಿದ್ರೆ. ಹೌದು, ನೀವು ಮತ್ತೆ ಎಲ್ಲೂ ಹೋಗಿ ಕೆಳಗಡೆ ಬಿದ್ದು ಬಿಡ್ಬೇಡಿ ಹುಷಾರು. ಮತ್ತೆ ಈಗ ಹೆಲ್ಮೆಟ್ ಅಂತೂ ನೀವು ಹಾಕೋದಿಲ್ಲ ಅಂತ ಆಯ್ತು, ನಮ್ಗೆ ಒತ್ತಾಯ ಏನಿಲ್ಲ. ಹಾಕೊಂಡೇನೆ, ಇದು ಒಂಥರ ಸೆಗೆ ಆಗ್ತದ್ಯಾ, ಅದ್ರ ಸ್ವಲ್ಪ ತೆಗ್ದಿಟ್ಟೆ, ಮೊನ್ನೆ ಎಲ್ಲ ಹಾಕೊಂಡೇನೆ. ಆದಷ್ಟು ಈಗ ಲಾಸ್ಟ್ ಕೊನೆ ಅಂತ ಬಂದಿದ್ದಕ್ಕೆ ಸಾಧ್ಯ ಆದ್ರೆ ಹಾಕೊಳ್ಳಿ, ಆಯ್ತಾ? ಹಾಕೊಳ್ತೇನೆ. ಅಂದ್ರೆ ಇವರಿಗೆ ಕತ್ಲೆ ಆಗ್ತದೆ. ಬೆಳಗ್ಗೆ ಸುಮಾರು 11 ಗಂಟೆ ತನಕ ಬಿಸಿಲು ಇರ್ತದೆ. ಈಗ ಸಂಜೆ ಮಧ್ಯಾಹ್ನ ಆದಂಗೆ ಬಿಸಿಲು ಅಲ್ಲಿ ಅವ್ರಿಗೆ ಬುಟ್ಟಿ ಬಿಡೋ ಕತ್ಲೆ ಆಗ್ತದೆ. ಹಾಕೊಳ್ತೇನೆ. ದಯವಿಟ್ಟು ಕೊನೆ ಅಂತ ಆಗಿರೋದ್ರಿಂದ ಹೆಲ್ಮೆಟ್ ನ ನೀವು ಬಿಡಕ್ ಹೋಗ್ಬೇಡಿ. ಅದು ಕೆಲಸ ಸಕ್ಸಸ್ ಆದ್ರೆ ನಮಗೂ ಖುಷಿ ಅಲ್ವಾ? ಏನೋ ಅವಘಡ ಆಗದೇನೆ ಆಗ್ಲಿ ಅಂತ. ಆಗ್ಲಿ, ಬಹಳ ಖುಷಿ ಆಯ್ತು. ಎಷ್ಟು ಆಳಾಗೋಲ್ಲಿವರೆಗೆ ನೀವು ಒಬ್ರೇ ಮಣ್ಣು ಎತ್ತಿದ್ರಿ ಮೇಲೆ? ನಾನು ಒಂದ್ ಸುಮಾರು 35 ಅಡಿ ಎತ್ತೇರಿ, ಒಬ್ಬರೇನೆ ಎತ್ಕೊಂಡು ಹೋಗಿದ್ದ. ಇವ್ರು ಅನಂತಕುಮಾರ್ ಹೆಗಡ್ರು ಬಂದವ್ರು, ಅದು ನೀನ್ ಮಾಡೋಕೆ ಇಲ್ಲ ಒಬ್ಳೆ ಅಂದ್ರೆ ಮತ್ತೆ ಅವ್ರ ಮಾತಿಗೆ ನಾನು ಇದು ಮಾಡೋಕೆ ಆಗೋದಿಲ್ಲ. ಇವ್ರು ಬಂದಿದ್ರಿ, ಯಾರು ಹೇಳ್ರಿ, ಭಟ್ಗಾಳದಿಂದವ ವೈದ್ಯರು ಬಂದಿದ್ರು. ಅವ್ರು ಹೇಳಿದ್ರು ನಾ ಬೇಡ ಅಂದಿದ್ದೀನಿ. ಜನ ತಕ ನಾವು ದುಡ್ಡು ಕೊಡ್ತಿರು ಅಂದಿದ್ರು. ಅಲ್ಲ, ಇರ್ಲಿ, ಅವರು ಅಂದ್ರೆ ಒಳ್ಳೇದಕ್ಕಾಗಿ ಹೇಳಿರ್ತಾರೆ, ನಿಮ್ ಕೆಲಸ ಅಡ್ಡಿಪಡಿಸಕ್ಕಂತೂ ಅಲ್ಲ. ಆದ್ರೂ ನನ್ನ ತಲೆ ಹೋಗ್ಲಿಲ್ಲ, ಬೇಡ ಅಂದಿದ್ರು. ಇವ್ರು ಬಂದು ಮತ್ತೆ ಹೇಳಿದ್ರಲ್ಲ, ಬೇಡ ನೀ ತಕೊಳ್ಳೇಬೇಕು, ನೀವು ಒಬ್ಳೆ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ತಗೊಂಡು. ಆಗ್ಲಿ. ಈ ಮೇಲೆ ಕೆಲಸ ಎಲ್ಲ ಇದೇನು ಯಾರು ಮಾಡಿದ್ರು ತಪ್ಪಲ್ಲ, ಅವ್ರು ಮಾಡ್ಲಿ. ನೀವು ಮೂಲ ಕೆಲಸ ನೀವೇ ಮಾಡಿ, ನಿಮ್ ಕೈಯಿಂದಾನೇ ನೀರು ಬರ್ಬೇಕಂತ ಇದೆ, ಅದು ನೀವೇ ಮಾಡ್ಬೇಕು, ನಿಮ್ಮ ಹಸ್ತದಿಂದಾನೇ ಆಗ್ಬೇಕಾಯ್ತಾ? ಅದೇ ಹೇಳೋದು, ನೀವೇ ಈಗ ಕೆಳಗಿರ್ರಿ, ಆದ್ರೆ ನೀವು ಜನ ತಗೊಳ್ರಿ, ಜನ ತಗೊಳ್ದೆ ಮಾಡ್ಬೇಡ್ರಿ. ಈಗ ನಿಮ್ಮ ವಯಸ್ಸು ಎಷ್ಟು ಸುಮಾರು? ನಮ್ದೊಂದು 55 ಆಯ್ತು. ಹೌದಾ?
ಆದ್ರೂ ಇಷ್ಟು ದೊಡ್ಡ ಕೆಲಸ ಮಾಡಿದ್ರು ನೀವು ನಗು ಇಟ್ಕೊಂಡೆ ಮೇಲ್ಗಡೆ ಬಂದ್ರಲ್ಲ ಹತ್ತಿ, ಇದು ಭಾಳ ಖುಷಿ ಆಯ್ತು.